ಸುಶೀಲಾ ಬೇರೆ. ಎಲ್ಲ ಇದಾಗಿಯಲ್ಲ, ಇದು ಕೂಣಿ ಅಂತಾರೆ, ಇದ್ರಲ್ಲಿ ಮೀನು ಹಿಡಿತಾರೆ. ಕೂಣಿ ಅಂದ್ರೆ ಅದು ಬಿದ್ರಲ್ಲಿ ಮಾಡಿರ್ತಾರೆ ಕೂಣಿಯಾಗ. ಆಮೇಲೆ ಜರಡಿ ಬಾಳೆನೂ ಹಾಕಿ ಮೀನು ಹಿಡಿತಾರೆ. ಇದೊಂದು ಆಟ ತರ ಮಾಡ್ತಾರೆ ಜರಡಿ ಬಾಳೆ. ಇದ್ರಲ್ಲಿ ಏನಿಲ್ಲ, ಯಾರಿಗೆ ಎಟೆಟ್ ಮೀನ್ ಸಿಗ್ತಾರೋ ಅಷ್ಟು ಖುಷಿ ಪಡ್ತಾರೆ. ಅಲ್ಲ ಕಮ್ಮಿ ಸಿಕ್ಕಿದ್ರೆ ಅವ್ರ ಮನೇಲೆ ಊಟ ಮಾಡ್ತಾರೆ, ಜಾಸ್ತಿ ಸಿಕ್ಕರೆ ನೆಂಟ್ರನ್ನೆಲ್ಲ ಬರು ಕೇಳ್ತಾರೆ. ಹಂಗೆ ಈಗ ನಮಗೆಲ್ಲ ವಯಸ್ಸು ಆಯ್ತಲ್ಲ, ನಮಗೆಲ್ಲ ಹೋಗಿ ಕೆರೆಯಲ್ಲೆಲ್ಲ ಹಿಡಿಕಾವಲ್ಲ, ಈಗೆಲ್ಲ ಹುಡುಗರನ್ನೆಲ್ಲ ಬಿಡ್ತಾರೆ. ಮತ್ತೆ ಈ ನಮ್ಮ ಕಾಲಕ್ಕೆ ಮುಗ್ದೋತು ಅಂತ ಮಾಡ್ಕೊಂಡು, ಆದ್ರೆ ಇದು ನೀನು ಪಿಕ್ಚರ್ ತಂದು ಇದನ್ನ ಮುಂದಿನ ಪೀಳಿಗೆಗೂ ತೋರಿಸ್ಬೇಕಂತ ಹೇಳಿ ಒಂದು ಪಿಕ್ಚರ್ ಮಾಡ್ಯಾರ ನಮ್ಮ ಗೌರಿ ಶಂಕರ್ ಮತ್ತು ಜಯಶಂಕರ್ ಪಟೇಲ್ ಸೇರಿ. ಭಾರಿ ಒಳ್ಳೆ ಕೆಲಸ ಇದೆ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಾರೆ ಇಲ್ಲಿ, ಗೊತ್ತಾರ? ಅದ್ರಲ್ಲಿ ನಮ್ ಡಾಲಿ ಧನಂಜಯ್ ಸಾರ್ ಬಂದಾರೆ. ನಾವು ಇಟ್ಟು ದಿನ ಅವ್ರನ್ನ ಪಿಕ್ಚರ್ ಟ್ಯಾಕಿಸ್ ಒಳಗೆ ಟಿವಿ ಒಳಗಡೆ ನೋಡ್ತಾ ಇದ್ದೆ. ಇವತ್ತು ನೋಡ್ರಿ ನಾನು ಎದುರುಗಡಿನ ಬಂದಾರ ಬಾರ. ನೋಡಿ ಭಾರಿ ಖುಷಿ ಆಯ್ತು. ನಮ್ಮನೇಲಂತೂ ಭಾರಿ ಖುಷಿ ಪಡ್ತಾಳೆ ಅವ್ರು ನೋಡಿದ್ರೆ. ಅವ್ರು ಈ ಕಾರ್ಯಕ್ರಮಕ್ಕೆ ಬಂದಾರೆ. ಅವ್ರಿಗೆ ನಮ್ಮ ಊರವ್ರ ಪರವಾಗಿ ಮತ್ತೆ ನಮ್ಮ ಕ್ಯಾರಿಬೇಟಿ ಚಿತ್ರತಂಡದ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತೀನಿ. ಆಮೇಲೆ ನಮ್ಮ ದಿನಕರ್ ಟೂಗುದೀಪ್ ಸರ್, ಅವರು ಪಿಕ್ಚರ್ ಇಂಡಸ್ಟ್ರಿ ದೊಡ್ಡ ಹೆಸರು, ಗೊತ್ತಾನ? ಅವರು ಆ ಸಾರಥಿ ಪಿಕ್ಚರು ಅದನ್ನೆಲ್ಲ ನಾವು ನೋಡಿವಿ. ನಾನು ನಮ್ಮ ಮನೆಯಲ್ಲೂ ಎತ್ತಿನ ಗಾಡಿಲಿ ಹೋಗಿ ನೋಡಿದ್ದು, ಗೊತ್ತೇನೋ? ಅಷ್ಟು ಖುಷಿ ಪಟ್ಟಿವಿ. ಆ ಡೈರೆಕ್ಟ್ರು ಮತ್ತು ಚಲನಚಿತ್ರ ನಟರು ಹೌದು, ನಿರ್ಮಾಪಕರು ಹೌದು, ಮತ್ತೆ ನಿರ್ದೇಶನೂ ಮಾಡ್ತಾರೆ. ಅವರು ಒಟ್ಟು ದೊಡ್ಡ ವ್ಯಕ್ತಿ ಇವತ್ತು ನಮ್ಮ ಕ್ಯಾರಿಬೇಟಿ ಚಿತ್ರತಂಡಕ್ಕೆ ಶುಭ ಹಾರೈಸಕ್ಕೆ ಬಂದ್ದಾರೆ. ಅವರಿಗೂ ನಾ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ಆಮೇಲೆ ನಮ್ಮ ಪವನ್ ಅವರವರು ಗೂಗ್ಲಿ ಸಿನಿಮಾ ಎಲ್ಲರಿಗೂ ಗೊತ್ತದ, ನಾನು 3 ಲಕ್ಷಲಿ ನೋಡೀನಿ. ಆ ಡೈರೆಕ್ಟ್ರು ಬಂದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ, ಕ್ಯಾರಿಬೇಟಿ ಚಿತ್ರತಂಡಕ್ಕೆ ಶುಭ ಹಾರೈಸಕ್ಕೆ ಅವರು ಬಂದಾರೆ. ಅವರಿಗೂ ನಾ ಕೃತಜ್ಞತೆ ವಹಿಸ್ತೀನಿ. ಆಮೇಲೆ ನಮ್ಮ ಗುರು ದೇಶಪಾಂಡೆ ಸಾರು ಬಂದಾರೆ. ಅವರು ರಾಜಹುಲಿ, ಗೊತ್ತಲ್ಲ? ರಾಜಹುಲಿ ನಾನು 2-3 ಸಲ ನೋಡೀನಿ. ಆ ಕಬ್ಬಿನ ಗೆದ್ದಿದೆಯಲ್ಲ, ನಂಗೆ ಭಾರಿ ಖುಷಿ ಅದನ್ನ ನೋಡಕ್ಕೆ, ಗೊತ್ತಲ್ಲ? ಆ ಪಿಕ್ಚರ್ ಎಲ್ಲ ಮಾಡ್ಯಾರಲ್ಲ, ಅವರು ಈ ಕಾರ್ಯಕ್ರಮಕ್ಕೆ ಬಂದಾರೆ. ಅವರಿಗೂ ನಾನು ಸ್ವಾಗತ ಬಯಸ್ತೀನಿ. ಈಗ ಈ ಕ್ಯಾರಿಬೇಟೆ ಟೀಸರ್ ಬಿಡುಗಡೆ ಆಗ್ಬೇಕಾದ್ರೆ ಮುಂಚೆ ನಾವು ಅದನ್ನೆಲ್ಲ ಶೂಟ್ ಮಾಡಕ್ಕೆ ಹೋಗಿದ್ದು, ಒಂದಷ್ಟು ವಿಡಿಯೋ ಮಾಡಿ ಇಟ್ಕೊಂಡಾರೆ ನಮ್ಮನೆ ಹುಡುಗರು ಎಲ್ಲ. ಆ ವಿಡಿಯೋನೆಲ್ಲ ನಿಮ್ಗೆ ಮುಂಚೆ ತೋರ್ಸೋಣ ಅಂತೇಳಿ ಒಟ್ಟೊತ್ತಿಗೆ ನಮ್ಮ ಗೌರಿಶಂಕರ್ ಎಲ್ಲ ಅದಂತ ಬೇರೆ ಬಟ್ಟೆ ಹಾಕಿ ಬರ್ತೀನಿ ಅಂತ ಅವ್ರು ಹೋಗ್ಯಾರ. ಆ ಬೇರೆ ಬಟ್ಟೆ ಹಾಕಿ ಬರ್ತಾರೆ. ಒಟ್ಟೊ ತನಕ ನೀವೆಲ್ಲ ಅದನ್ನ ನೋಡಿ ಆತ ಇಲ್ಲಿ ವೇದಿಕೆ ಮುಂಭಾಗ ಕೂತ ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಮಾಡ್ತಾರೆ. ಈಗ ಹೆಣ್ಮಕ್ಳು ಜೀವನ ಹಾಳು ಮಾಡುವಂತ ರಾಕ್ಷಸನ ಎತ್ತಲ್ಲ ಮಾಡಬೇಕು. ಎಷ್ಟು ಥರದ ಸಂಸ್ಕೃತಿಗಳಿದೆ ಅಂದರೆ ಅದರಲ್ಲಿ ನಮ್ಮ ಮಲೆನಾಡಿನ ಕೆರೆಬೇಟೆ ಸಂಸ್ಕೃತಿ, ಇದು ಈ ಥರದ ಸಂಸ್ಕೃತಿ ಇದೆ ಅಂತ ಖಂಡಿತ ನಮಗೂ ಗೊತ್ತಿರಲಿಲ್ಲ. ನಾವು ಬಯಲುಸೀಮೆಯವರು ತುಂಬ ಚೆನ್ನಾಗಿ ಅದನ್ನು ಸೆರೆ ಹಿಡಿದಿದ್ದಾರೆ. ಅದು ಟೀಸರಲ್ಲಿ ಕಾಣ್ತಾ ಇದೆ. ಆ್ಯಂಡ್ ಮಲೆನಾಡನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಡೀ ಕೆರೆಬೇಟೆ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಹೀಗೆ ಕರ್ನಾಟಕದ ಎಲ್ಲ ಭಾಗಗಳ ಕಥೆಗಳು ಹಿಂಗೆ ನಿರಂತರವಾಗಿ ಬರ್ತಾ ಇರಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆ್ಯಂಡ್ ಗೌರಿ ಅವ್ರಿಗೆ ಒಳ್ಳೆಯದಾಗಲಿ.
ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ತುಂಬ ಪ್ಯಾಷನೇಟು, ತುಂಬ ಎನರ್ಜಿ ಕಾಣುತ್ತೆ ಅವರಲ್ಲಿ. ಅವರ ಮೊದಲನೇ ಸಿನಿಮಾ ಕೂಡ ಇಷ್ಟೇ ಅದ್ಭುತವಾಗಿ ಮಾರ್ಕೆಟಿಂಗು ಪ್ರಮೋಷನ್ ಎಲ್ಲ ಮಾಡಿದರು. ಕೆರೆಬೇಟೆ ಮೂಲಕ ಅವ್ರಿಗೆ ಒಳ್ಳೆ ಗೆಲುವು ಸಿಗಲಿ. ಆ್ಯಂಡ್ ರಾಜ್ಗುರು ನಮಗೆ ಜಸ್ಸಿ ಸಿನಿಮಾದಿಂದ ಗೊತ್ತು. ಜಸ್ಸಿಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದು ತುಂಬ ಒಳ್ಳೆ ರೈಟಿಂಗ್ ಇರೋವಂಥ ನಿರ್ದೇಶಕರು. ಆ್ಯಂಡ್ ತುಂಬ ನನ್ನವರ ಊರಿಗೂ ಹೋಗಿದ್ದೀನಿ, ಅವ್ರ ಮನೆಗೂ ಹೋಗಿದ್ದೀನಿ ಜಸ್ಸಿ ಟೈಮಲ್ಲಿ. ಒಳ್ಳೆ ಮೀನೂಟ ಮಾಡಿಸಿದ್ರು ಶಿರ್ಸಿಲಿ. ತುಂಬ ಬಡತನದಿಂದ ಬಂದು ಸಿನಿಮಾದಲ್ಲಿ ಬದುಕು ಕಟ್ಕೋತಿರೋವಂಥ ಹುಡುಗ ರಾಜ್ಗುರು. ತುಂಬ ಒಳ್ಳೆಯದಾಗಲಿ, ಸಿನಿಮಾ ತುಂಬ ದೊಡ್ಡ ಯಶಸ್ಸು ಕಾಣಲಿ. ಕನ್ನಡಕ್ಕೆ ಇನ್ನೊಬ್ಬರು ಒಳ್ಳೆ ನಿರ್ದೇಶಕರು ಮತ್ತು ನಾಯಕರು ಸಿಗಲಿ ಅಂತ ಹೇಳಿ ಆಶಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಡಾಲಿ ಧನಂಜಯ್ ಅವರಿಗೆ, ಥ್ಯಾಂಕ್ ಯು ಸೋ ಮಚ್. ಈಗ ದಿನಕರ್ ತುಗ್ದೀಪ್ ಅವರು ಒಂದೆರಡು ಮಾತಾಡಿ. ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೆ ಗೌರಿಶಂಕರ್ ಅಂತ ಗೊತ್ತು, ನನಗೆ ಗೌರಿ ಅಮೂಲ್ ಅನ್ನೋದ್ರಿಂದ ಗೊತ್ತು. ಯಾಕೆಂದರೆ MS ರಮೇಶ್ ಹತ್ರ ನಾನು ಮತ್ತು ಗೌರಿ ಇಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ. 2000 ಗೊತ್ತು. ನಾವು 23 ವರ್ಷದಿಂದ ಗೌರಿಶಂಕರ್ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಅವಾಗಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಗೌರಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು. ತುಂಬ ಯಂಗೇಜಲ್ಲಿ, ನಮ್ಗಿಂತ ತುಂಬ ಚಿಕ್ಕವರವರು, ತುಂಬ ಯಂಗೇಜಲ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದಕ್ಕೆ ನಮ್ಮ MS ರಮೇಶ್ ಅವ್ರದ್ದು ರೈಟಿಂಗ್ ಸಪೋರ್ಟ್ ಆಗಿ ರಾಜಶೇಖರ್ ಸರ್ ಅಂತಿದ್ರು, ಅವ್ರು ಇಟ್ಟಿರೋದು ಗೌರಿಗೆ ಅಮೂಲ್ ಅಂತ ಹೆಸರು. ಸೊ ಆಲ್ ದ ಬೆಸ್ಟ್ ಗೌರಿ. ಅವ್ರದ್ದು ಎಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ. ಆ್ಯಂಡ್ ಅವ್ರದ್ದು ಸಿನಿಮಾ ಶುರುವಾಗಿಂತ ಮುಂಚೆ ಕಥೆಗಳನ್ನೂ ಹೇಳ್ತಾಯಿದ್ರು. ಆ್ಯಂಡ್ ಇದ್ರದ್ದು ನನಗೆ ಕರೋನಾ ಫಸ್ಟ್ ವೇವಲ್ಲಿ ನನಗೆ ಗೌರಿ ಲೈನ್ ಹೇಳಿದ್ದು ಆವಾಗಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಗೊತ್ತಿಲ್ಲ ಇದು ಹೇಳ್ಬೋದೋ ಇಲ್ವೋ ಅಂತ, ನಂಗೆ ಆಲ್ರೆಡಿ ಸಿನಿಮಾ ತೋರಿಸ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಒಂದು ಹಳ್ಳಿ ಸೊಗಡನ್ನ ಇಷ್ಟು ನೀಟಾಗಿ, ಅಂದರೆ ಈ ಕಲ್ಚರ್ ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ ಇದೆಲ್ಲ, ನಾವು ಮೈಸೂರವರು. ಆ್ಯಂಡ್ ಈ ಥರದ್ದು ಒಂದು ಕಲ್ಚರ್ ಇದೆ ಅನ್ನೋದು ಈ ಸಿನಿಮಾಲಿ. ಆ್ಯಂಡ್ ಕಥೆಯಲ್ಲಿ ಇದನ್ನ ತುಂಬ ಸ್ಟ್ರಾಂಗ್ ಆಗಿ ಅಳವಡಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಡೈರೆಕ್ಟ್ರಿಗೆ ಅಲ್ಲ, ಇದು ಕಲ್ಚರ್ ನಮಗೆ ತೋರಿಸಿ ನಾವು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಆ್ಯಂಡ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ. ಯಾಕಂದರೆ ಒಂದು ರೀಜನ್ದು ಡೆಪ್ತ್ಗೆ ಹೋಗ್ಬಿಟ್ಟು ಈ ಸ್ಕ್ರಿಪ್ಟ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಜನಕ್ಕೆ ಅದು ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ, ನನಗೆ ಇಷ್ಟ ಆದಂಗೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ. ಈಗ ಆಲ್ರೆಡಿ ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ, ಅವರಿಬ್ರು ಆಲ್ರೆಡಿ ಹೇಳಾಗಿದೆ. ಆದ್ರೆ ಇನ್ನೂ ಒಂದ್ಸತಿ ಹೇಳಬೇಕು ಅನ್ನೋ ವಿಷಯ ಏನು ಅಂತಂದ್ರೆ, ಹೆಂಗೆ ಟೀಸರ್ ನ ಒನ್ಸ್ ಮೋರ್ ಅಂತ ಪ್ಲೇ ಮಾಡಿದ್ರು, ಅದೇ ರೀತಿ ಒನ್ಸ್ ಮೋರ್ ನಾನು ಅದನ್ನೇ ಹೇಳ್ಬೇಕು. ಇಂಥ ಒಂದು ವಿಶೇಷವಾದಂತ ಇದೊಂದು ಕಲೆ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಬೇಟೆ ಆಡೋದು ಕೂಡ ಒಂದು ಫಾರ್ಮ್ ಆಫ್ ಆರ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅವಾಗ. ಸೊ ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಮಲೆನಾಡಿನ ಶೈಲಿ ಕಥೆನ ಇವಾಗ ನೀವು ನೋಡಿದ್ರೆ ನಮ್ಮ ರೂಟ್ಸ್, ನಮ್ಮ ಕಥೆಗಳನ್ನ ಜಾಸ್ತಿ ಜನನು ಇಷ್ಟಪಡ್ತಾ ಇದ್ದಾರೆ. ಅಂದ್ರೆ ಗ್ಲೋಬಲಿ ಹೋಗ್ತಾ ಇದೆ ಇವೆಲ್ಲ ಕಥೆಗಳು. ಇಂಥ ಒಂದು ಸಂಸ್ಕೃತಿ, ಇಂಥ ಒಂದು ಆರ್ಟ್ ಫಾರ್ಮ್, ಇದನ್ನೆಲ್ಲ ನೋಡೋದು ಕೂಡ ಜನಗಳಿಗೂ ಕೂಡ ಅದು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ರಾಜ್ಗುರು ರೈಟಿಂಗ್ ನನಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇದೆ. ರಾಜ್ಗುರು ಅವ್ರನ್ನ ನಾನು ಗೋವಿಂದ ಹನುಮ ಚಿತ್ರದಿಂದ ರಾಜ್ಗುರು ನನ್ನ ಜೊತೆ ಇದ್ದಾರೆ. ಗೋವಿಂದ ಹನುಮ, ಗೂಗ್ಲಿ, ಸಾಕಷ್ಟು ನಟ ಸಾರ್ವಭೌಮ, ಜೆಸ್ಸಿ ಎಲ್ಲ ಮಾಡಿದ್ದಾರೆ ನನ್ನ ಜೊತೆ. ಅವರು ಒಳ್ಳೆ ಸಾಹಿತಿ ಕೂಡ. ಆಕ್ಚುಲಿ ಪತ್ರಕರ್ತನಾಗ್ಬೇಕು ಅಂತ ಜೀವನದಲ್ಲಿ ಅವರು ಸ್ಟಾರ್ಟ್ ಮಾಡಿ ಕರಿಯರ್ನ ಸಿನಿಮಾ ಡೈರೆಕ್ಟರ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಮತ್ತೆ ಗೌರಿಶಂಕರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಹಳ ಪ್ಯಾಷನೇಟ್ ವ್ಯಕ್ತಿ. ಯಾಕೆಂದ್ರೆ ಫಸ್ಟ್ ಟೈಮ್ ಅವ್ರನ್ನ ಒಂದ್ಸತಿ ಈ ಸಿನಿಮಾ ಶುರು ಮಾಡಿದಾಗ ರಾಜ್ಗುರು ಅವ್ರ ಆಫೀಸಿಗೆ ಕರ್ಕೊಂಡು ಹೋಗಿದ್ರು. ಅಂದ್ರೆ ಅವರು ಒಂದೊಂದು ವಿಷಯನೂ, ಅಂದ್ರೆ ಒಬ್ಬ ಡೈರೆಕ್ಟರ್ಗೆ ಒಂದು ಸಿನಿಮಾ ಕ್ಲಾರಿಟಿ ಎಷ್ಟಿರುತ್ತೆ, ಅವರು ಒಬ್ಬ ನಿರ್ಮಾಪಕ ನಟನಾಗಿ ಕೂಡ ಅಷ್ಟೇ ಕ್ಲಾರಿಟಿ ಅವ್ರಿಗೂ ಇತ್ತು. ಅಷ್ಟು ಪ್ರೀತಿಸಿದ್ದಾರೆ ಅವರು ಈ ಒಂದು ಕಥೆನ, ಈ ಒಂದು ವಿಷಯನ. ಇದು ಎಲ್ಲ ಸಮಸ್ತರಿಗೂ ಈ ಸಿನಿಮಾ ತುಂಬಾ ಇಷ್ಟ ಆಗಿ ಯಶಸ್ಸು ಅನ್ನೋದು ನಿಮ್ಮ ಹೆಗ್ಲಿರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ಒಂದು ಹೊಸ, ಅಂದರೆ ನಮ್ಮ ನೇಟಿವಿಟಿ ಸಿನಿಮಾಗಳು ತುಂಬ ಗೆಲುವು ಇತ್ತೀಚೆಗೆ ಕಾಣ್ತಾ ಇದ್ದಾವೆ. ನಾವು ಕಾಂತಾರ ನೋಡಿದ್ದೀವಿ, ಇವಾಗ ಥಿಯೇಟ್ರಲ್ಲಿ ತುಂಬ ಅದ್ಭುತವಾಗಿ ಓಡ್ತಾ ಇರುವಂಥ ಕಾಟೇರನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ನೆಲದ ಕಥೆಯನ್ನು ಇಟ್ಕೊಂಡು ಅವರು ಮಾಡಿದ್ದಾರೆ. ಅಂದರೆ ನಮ್ಮ ನೆಲ ಅಂದರೆ ಎಲ್ಲ ನಮ್ಮ ಕರ್ನಾಟಕದಲ್ಲಿರೋ ಅಷ್ಟು ಸಂಸ್ಕೃತಿನ ನಾವು ಇಂಟ್ರೆಸ್ಟಿಂಗ್ ಆಗಿ ಹೇಳಿದರೆ ಯಾವುದೇ ಭಾಗದ ಕಥೆ ಆದ್ರೂ ನಾವು ನೋಡ್ತಾನೆ ಇರ್ತೀವಿ. ಆ ಥರದ ಎಕ್ಸ್ಪೀರಿಯೆನ್ಸ್ ನಮಗೂ ಹಿಂದೆಯಿಂದನೂ ಆಗ್ತಾ ಬಂದಿದೆ.
ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಂತ ಕಾಣಿಸುತ್ತೆ, ಒಂದು ಒಳ್ಳೆ ನೇಟಿವಿಟಿ ಇರೋ ಸಿನಿಮಾ ಅಂತ ಕಾಣಿಸುತ್ತೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಗೌರೀಶ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟಪಡುವಂಥ ವ್ಯಕ್ತಿ. ನಾನು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಅವರು ರಾಜಹಂಸ ಮಾಡಬೇಕಾದ್ರೂ ಅಷ್ಟೇ, ಅದು ಮುಗಿದ ಮೇಲೂ ಅಷ್ಟೇ, ಸಿನಿಮಾದಲ್ಲೇ ಇರೋಕ್ಕೋಸ್ಕರ ತುಂಬ ಡೆಡಿಕೇಟ್ ಆಗಿ ಏನಾದರೂ ಅಚೀವ್ಮೆಂಟ್ ಮಾಡಲೇಬೇಕು ಅಂತ ತುಂಬ ಹಠ ತೊಟ್ಟು ಸಿನಿಮಾಗಳ ಮಾಡ್ತಾ ಇದ್ದಾರೆ. ಅವ್ರು ಇಡೀ ಟೀಮ್ಗೆ ಒಳ್ಳೆಯದಾಗಲಿ, ಡೈರೆಕ್ಟ್ರಿಗೆ ತುಂಬ ಒಳ್ಳೆಯದಾಗಲಿ. ಯಾಕೆಂದರೆ ನಮ್ಮ ಮಣ್ಣಿನ ಕಥೆಗಳನ್ನು ತಗೊಂಡು ಸ್ಕ್ರೀನ್ ಮೇಲೆ ಹೇಳೋದೇ ಒಂದು ಹೊಸ ವಿಷಯ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಮೊದಲನೇ ನಿರ್ದೇಶನ ಮಾಡಿದ್ದು ಗೌರಿ ಶಂಕರ್ ಜೊತೆ. ಸೊ ನಮ್ಮದೊಂದು ತುಂಬ ವರ್ಷದ ಜರ್ನಿ. ಬಟ್ ಎಷ್ಟೋ ಗೌರಿ ಶಂಕರ್ದು ಒಂದು ಸ್ಪೆಷಲ್ ಏನಂದರೆ, ಎಷ್ಟೋ ಸೋಲು ಗೆಲುವಿನ ನಡುವೆ ಅವರ ಹಠ ಮಾತ್ರ ಬಿಡಲ್ಲ. ಸೊ ಅವ್ರ ಕ್ಯಾರೆಕ್ಟರೈಸೇಷನ್ ಅದೇ. ಸೊ ಆ ಹಠದಿಂದ ಇವಾಗ ಕೆರೆಬೇಟೆವರೆಗೂ ಬಂದಿದ್ದಾರೆ. ಒಳ್ಳೆಯದಾಗಲಿ. ಕೆರೆಬೇಟೆ ನೋಡಿದ ತಕ್ಷಣ ನನಗೆ ಅನಿಸಿದ್ದು, ನಾನು ಇತ್ತೀಚೆಗೆ 1 ವೀಕಿಂದ ಅದೇ ಹೇಳ್ತಾ ಇದ್ದೀನಿ, ನೆಲದ ಕತೆ ಅಂತ. ಮತ್ತೆ ಕಾಟೇರ ಪ್ರೆಸ್ ಮೀಟಲ್ಲೂ ಹೇಳಿದೆ. ಸೊ ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ. ಆ್ಯಕ್ಚುಲಿ ಈ ಸ್ಲ್ಯಾಂಗ್ ಇದನ್ನ ನಾನು ಕಾಟೇರದಲ್ಲಿ ಬಳಸ್ಬೇಕಿತ್ತು. ಆ್ಯಕ್ಚುಲಿ ಕಾಗೋಡು ಹೋರಾಟ ಅಲ್ಲೇ ನಡೆದಿದ್ದು, ಅಲ್ಲಿ ಆಗಲಿಲ್ಲ ಕಾರಣಾಂತರದಿಂದ. ಬಟ್ ಇಲ್ಲಿ ನೋಡಿದಾಗ ನಮ್ಮ ಹೀರೋ ಬಳಸಿದ್ರಲ್ಲ, ಸ್ವಲ್ಪ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಅದೇ ಈ ಭಾಷೆ, ಈ ಕಲ್ಚರ್, ಈ ನೆಲದ ಕಥೆಗಳು ಯಾವತ್ತಿಗೂ ಹೊಸದಾಗಿ ಕಾಣುತ್ತೆ. ಆ ಭಾಗದವ್ರಿಗೆ ಕನೆಕ್ಟ್ ಆಗುತ್ತೆ, ಬೇರೆ ಭಾಗದವ್ರು ಈ ಥರ ಇತ್ತ ಅಂತ ಅನ್ಸುತ್ತೆ. ಅಷ್ಟೇ ಸಾಕು ಈ ಗೆಲ್ಲೊಂದು ಇದು ಅಂತ. ಆ ಥರ ಎಲ್ಲ ಸೂಕ್ಷ್ಮಗಳು ಇದರಲ್ಲಿ ಕಾಣ್ತವೆ. ಆಲ್ ದ ಬೆಸ್ಟ್ ಡೈರೆಕ್ಟರ್ ಕೂಡ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ. ಗೆಲುವು ಪಕ್ಕ ಅಂತ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು. ಹೇಳಿ ಸರ್. ಸರ್ ನಮಸ್ತೆ. ಹಾಂ, ಡಾಲಿ ಧನಂಜಯ್ ಸಾರಿಗೆ ಒಂದು ನಮ್ಮ ಪ್ರೀತಿಯ ಒಂದು ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಬಡವ್ರ ಮಕ್ಕಳು ಬೆಳಿಬೇಕಂತ ಪೋಸ್ಟ್ ಹೇಳಿದ್ದು ಇವರೇ. 10-12 ವರ್ಷ ಆದ್ಮೇಲೆ ಇವತ್ತು ಅವರು ಬೆಳೆದು ದೊಡ್ಡ ವ್ಯಕ್ತಿ ಆಗ್ಯಾರೆ. ಆದರೆ ಹೊಸ ಹುಡುಗರನ್ನು ಬೆಳೆಸೋಕ್ಕಂತ ಹೇಳಿ ಒಟ್ಟು ಪ್ರೀತಿಯಿಂದ ಇಲ್ಲಿಗೆ ಬಂದಾರೆ. ಅವರಿಗೆ ನಾವು ಗೌರವಪೂರ್ವಕ ಒಂದು ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೀವಿ. ಅದನ್ನು ಈ ಚಿತ್ರದ ನಾಯಕರ ಗೌರಿಶಂಕರ್ ಅವರು ಮತ್ತು ನಿರ್ದೇಶಕ ರಾಜ್ಗುರು ಅವರು ಎಲ್ಲ ಸೇರಿ ನೀಡ್ಬೇಕಂತ ಕೇಳ್ಕೊತೀನಿ. ಅವರು ಸಹ ಇವತ್ತು ಪಿಕ್ಚರ್ ದೊಡ್ಡ ಪಿಕ್ಚರ್ ಮಾಡಿ ಭಾರಿ ದೊಡ್ಡ ಹೆಸರು. ಅಂಥ ದೊಡ್ಡ ನಿರ್ದೇಶಕರು ಇವತ್ತು ಬಂದು ಒಂದು ಹೊಸ ತಂಡಕ್ಕೆ ಒಂದು ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಹೃದಯ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಅಲ್ಲ, ಸುಮಾರು 10-12 ವರ್ಷದಿಂದ ಗೌರೀಶ್ 16-17 ವರ್ಷದಿಂದ ಪಿಕ್ಚರ್ ಇಂಡಸ್ಟ್ರಿಲಿ ಆಡ್ಯಾರೆ. ಆದರೆ ಈ ಪಿಕ್ಚರ್ ಅಂತೂ ಅವ್ರಿಗೆ ಗ್ಯಾರಂಟಿ ಒಂದು ಒಳ್ಳೆ ಇದು ತಂದು ಕೊಡ್ತದೆ ಅಂತ ನನ್ಗೆ ಇದು ಅದೇ ಕಣ.